ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಳಗಾವಿ ಹೊರವಲಯದಲ್ಲಿ 400 ಕೋಟಿ ದರೋಡೆ. 400 ಕೋಟಿಯಲ್ಲ, 1000 ಕೋಟಿ ಎಂದ ದೂರುದಾರ. ಮಹಾರಾಷ್ಟ್ರ ಎಲೆಕ್ಷನ್ಗೆ ಖರ್ಚಾಗಬೇಕಿದ್ದ 400 ಕೋಟಿ. ತಿರುಪತಿಯಲ್ಲಿ ಹವಾಲಾ ಹಣ ಬದಲಾವಣೆಗೆ ಪ್ಲಾನ್. ಈ ಸುದ್ದಿಗಳನ್ನು ನೋಡೋಣ ದರೋಡೆ ಕಹಾನಿ ನ್ಯೂಸ್ ಟಾಪ್ನಲ್ಲಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ಬಳಿ ಭಯಾನಕ ದರೋಡೆ ನಡೆದಿದೆ. 400 ಕೋಟಿ ಸಾಗಿಸ್ತಾ ಇದ್ದ 2 ಕಂಟೈನರ್ಗಳನ್ನು ಹೈಜಾಕ್ ಮಾಡಿ ಅದರಲ್ಲಿದ್ದ ಹಣವನ್ನ ದರೋಡೆ ಮಾಡಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರೋ ಈ ದರೋಡೆ ಪ್ರಕರಣ ಸದ್ಯ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಪೊಲೀಸರಿಗೆ ಟೆನ್ಷನ್ ತಂದಿಟ್ಟಿದೆ. ದರೋಡೆ ಆಗಿರುವ ಹಣ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅನ್ನೋನಿಗೆ ಸೇರಿದ್ದು ಎನ್ನಲಾಗಿದೆ. ಇದೇ ಕಿಶೋರ್ ಸೇಟ್ಗೆ ಅಕ್ಟೋಬರ್ 16ರಂದು ಹಣ ತುಂಬಿದ ಕಂಟೈನರ್ಗಳು ಹೈಜಾಕ್ ಆದ್ಮೇಲೆ ಒಂದು ವಾಟ್ಸ್ಆಪ್ ಕಾಲ್ ಹೋಗಿರುತ್ತೆ. 400 ಕೋಟಿ ಹಣ ಬೇಕಾದ್ರೆ 100 ಕೋಟಿ ಅಸಲಿ ಹಣ ಕೊಡಬೇಕೆಂದು ಸಂದೀಪ್ ಪಾಟೀಲ್ ಹೆಸರಲ್ಲಿ ಕರೆ ಹೋಗಿರುತ್ತೆ. ದೂರುದಾರ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಕಂಟೈನರ್ನಲ್ಲಿ ಇದ್ದಿದ್ದು 400 ಕೋಟಿಯಲ್ಲ, 1,000 ಕೋಟಿ ಹಳೆ ನೋಟುಗಳು ಎಂದಿದ್ದಾನೆ. हा प्रकार फक्त 400 करोडचा नसून हा 1000 करोड. ನಾಪತ್ತೆಯಾಗಿರೋ ಕಂಟೈನರ್ಗಳಲ್ಲಿ 2,000 ಮುಖಬೆಲೆ ನೋಟ್ಗಳಿದ್ದು, ಆ ನೋಟ್ಗಳನ್ನ ಎಕ್ಸ್ಚೇಂಜ್ ಮಾಡಲೆಂದೇ ತಿರುಪತಿಗೆ ಸಾಗಿಸಲಾಗ್ತಿತ್ತು ಎನ್ನಲಾಗ್ತಿದೆ. ಸದ್ಯ ಗೋವಾ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಪೊಲೀಸರು ನಾಪತ್ತೆಯಾಗಿರೋ ಕಂಟೈನರ್ಗಾಗಿ ತನಿಖೆ ನಡೆಸುತ್ತಿದ್ದಾರೆ. ಜಯೇಶ್ ಕದಂ, ವಿಶಾಲ್ ನಾಯ್ಡು, ಸುನೀಲ್ ಧುಮಾಲ್, ವಿರಾಟ್ ಗಾಂಧಿ ಮತ್ತು ಜನಾರ್ದನ್ ದಾಯಗುಡೆ ಸೇರಿ 6 ಜನರನ್ನ ಬಂಧಿಸಿದ್ದಾರೆ. 6 ಆರೋಪಿಗಳನ್ನ ಬಂಧಿಸಿರುವ ಬೆನ್ನಲ್ಲೇ 400 ಕೋಟಿ ಹಣದ ಡೀಲ್ನ ಆಡಿಯೋ ಒಂದು ವೈರಲ್ ಆಗಿದೆ. ಆರೋಪಿಗಳಾದ ವಿರಾಟ್ ಮತ್ತು ಜಯೇಶ್ ವಾಟ್ಸ್ಆಪ್ ಕಾಲ್ನಲ್ಲಿ ಮಾತಾಡಿರೋ ಆಡಿಯೋ ಇದಾಗಿದ್ದು, ಅಹಮದಾಬಾದ್ನ ಆಶ್ರಮವೊಂದರಲ್ಲಿ ಡೀಲ್ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ₹400 ಕೋಟಿ ಹಣ ಮಂಗಮಾಯ ಆಗಿದೆ. ಇಡೀ ದೇಶವೇ ಅಚ್ಚರಿಯಿಂದ ನೋಡ್ತಾ ಇದೆ. 5 ರಾಜ್ಯಗಳ ಪೊಲೀಸರಿಗೂ ತಲೆಯಲ್ಲಿ ಹುಳ ಬಿಟ್ಟಂತಾಗಿದೆ. ರಾಜಕಾರಣಿಗಳು ಕೂಡ ಶಾಕ್ ಆಗಿದ್ದಾರೆ. ಗೋವಾದಿಂದ 400 ಕೋಟಿ ಹಣ ಹೊತ್ತು ಮಹಾರಾಷ್ಟ್ರದತ್ತ ಸಾಗಿದ 2 ಕಂಟೈನರ್ಗಳು ಬೆಳಗಾವಿಯ ದಟ್ಟ ಅರಣ್ಯದಲ್ಲಿ ಕಣ್ಮರೆಯಾಗಿವೆ. ಇಷ್ಟಕ್ಕೂ ಇಷ್ಟೊಂದು ಹಣ ಮಹಾರಾಷ್ಟ್ರಕ್ಕೆ ಏಕೆ ಹೋಗ್ತಿತ್ತು ಅನ್ನೋ ಅನುಮಾನವೂ ಕಾಡಿದೆ. 400 ಕೋಟಿ ರಾಬರಿ ಬಗ್ಗೆ ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈ ಕುರಿತು ಸಂಪೂರ್ಣ ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದೇನೆ. ಪೂರ್ಣ ಮಾಹಿತಿ ಸಿಕ್ಕ ಬಳಿಕ ಏನು ಕ್ರಮ ಕೈಗೊಳ್ಳಬೇಕೆಂದು ತೀರ್ಮಾನ ಕೈಗೊಳ್ಳುತ್ತಾರೆ ಅಂದ್ರು. 400 ಕೋಟಿ ಹಣ ರಾಬರಿ ಕೇಸ್ಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಗೋವಾದಿಂದ ಹಣ ತಿರುಪತಿಗೆ ಹೋಗಬೇಕಿತ್ತು, ಅಲ್ಲಿ ಹಳೆಯ ನೋಟ್ಗಳನ್ನ ಹೊಸ ನೋಟುಗಳಾಗಿ ಬದಲಿಸುವ ಪ್ಲಾನ್ ಇತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ 5 ರಾಜ್ಯಗಳ ಚುನಾವಣೆಗೆ ಹಣ ಸರಬರಾಜು ಆಗ್ತಿತ್ತಾ ಅನ್ನೋ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಷ್ಟೊಂದು ಹಣ ಯಾರದ್ದು ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. ನಾ ಕಾವುಂಗಾ ನಾ ಕಾನೇದುಂಗಾ ಎಲ್ಲಿ ಹೋಯ್ತು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮೋದಿಗೆ ತಿವಿದ್ರೆ, ಸಚಿವ ಎಂಬಿ ಪಾಟೀಲ್ ತನಿಖೆಗೆ ಆಗ್ರಹಿಸಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. असली मसाला यस यस MDH